ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಇರುವ ದುರದೃಷ್ಟವನ್ನು ದೂರ ಮಾಡಿ, ಬಹುಶಃ ಗೊತ್ತಿಲ್ಲ ನಮ್ಮ ಬದುಕಲ್ಲಿ ಯಾವ ಸಂದರ್ಭದಲ್ಲಿ ಏನು ನಡೆಯುತ್ತದೆಯೋ, ನಾವೇ ಹಚ್ಚಿರುವ ದೀಪ ಯಾವಾಗ ಎಣ್ಣೆ ಮುಗಿಯುತ್ತದೆಯೋ ಆವಾಗ ಆರಬಹುದು, ಅಥವಾ ಜೋರ ಗಾಳಿ ಬಂದು ಆರಬಹುದು, ಅಥವಾ ಯಾರಾದ್ರೂ ಅದನ್ನ ಬೀಳಿಸಿಬಿಟ್ರೆ ಆರಬಹುದು. ಹೀಗೆ ನಾನಾ ತರಹದಲ್ಲಿ ದೀಪ ಪತನಗೊಳ್ಳಬಹುದು. ನಮಗೆ ಆ ಭಗವಂತ ಏನು ಜೀವನವನ್ನು ಕೊಟ್ಟಿದ್ದಾನೋ ಯಾವಾಗ ಪತನವಾಗುತ್ತೋ ಗೊತ್ತಿಲ್ಲ. ಅದಕ್ಕಾಗಿ ನಾವು ಇಷ್ಟು ದಿನಗಳ ಕಾಲ ಇಲ್ಲಿದ್ದು ಏನೋ ಸಾಧಿಸಬೇಕು, ಏನೋ ಮಾಡಬೇಕು ಅನ್ನುವ ಹಂಬಲ ಇದ್ದವರು ಒಂದು ರಿಕ್ವೆಸ್ಟ್ ಅಪ್ಲಿಕೇಶನ್ ಅನ್ನ ನಾವು ಭಗವಂತನಿಗೆ ಹಾಕಿ, ಅಂತಹದ್ದು ಈ ದಿನ ಪ್ರೀತಿ ಬಂಧುಗಳೇ. ನಿಮ್ಮ ಕೈಯಲ್ಲಿ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನ ಕೈಯಲ್ಲಿ ಹಿಡ್ಕೊಳ್ತಾ ನಿಮಗೆ 3 ಸಲ ಇಳಿ ತೆಗೆದು ಬಿಟ್ಟು ಇನ್ನು ಮನೆಯಿಂದ ಹೊರಗಡೆ ಹೋಗುವಾಗ ನಿಮ್ಮ ಬಲಗಡೆಯ ಭಾಗಕ್ಕೆ ಹಾಕಿ ಹೋಗ್ತೀರಿ, ಅದ್ಭುತಗಳ ಜರುಗಿ ಬಿಡುತ್ತವೆ. ಅದು ನಿಮ್ಮ ಬಲಗಡೆಯ ದಿಕ್ಕು ದಕ್ಷಿಣ ದಿಕ್ಕಾಗಿರುತ್ತೆ. ಈ ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಏನಾದ್ರು ಹಾಕಿ ಹೊರಡ್ತೀನಿ ಅಂತಂದ್ರೆ ಪಿತೃದೇವತೆಗಳ ಕೃಪೆ ಪಡ್ಕೊಂಡ್ರೆ ಅಂತ. ಅದು ಇವತ್ತಿರತಕ್ಕಂತಹ ನಕ್ಷತ್ರ, ಜೊತೆಗಿರತಕ್ಕಂಥ ತಿಥಿ. ಈ ವಾರವೂ ಕೂಡ ಅಷ್ಟಮಿ, ಅಷ್ಟ ಕಷ್ಟಗಳು ಬರಬಾರದು. ಇರೋ ಅಷ್ಟ ಕಷ್ಟಗಳು ನೀಗಬೇಕು ಅಂತಂದ್ರೆ ವಿಷ್ಣೋರ್ನಕಂ ವೀರ್ಯಾಣಿ ಪ್ರವೋಚೇಯ ಪಾರ್ಥಿವಾನ್ ಇಮಮೇ ರಜಾಗುಂಸಿಯೋ ಅಸ್ಕಬಾಯುತ್ತರಗಂ ಸದಸ್ತಮಿ ಚಕ್ರಮಾಣಸ್ತ್ರೇ ದೋರ್ಗಾಯೋ ವಿಷ್ಣುರಾಟಮಸಿ ವಿಷ್ಣು ಪೃಷ್ಠಮಸಿ ವಿಷ್ಣು ಸ್ತತ್ರೇ ಎಸ್ತೋ ವಿಷ್ಣು ಶಿವರಸ ವಿಷ್ಣು ಧ್ರುವಸ ವೈಷ್ಣವಸಿ ವಿಷ್ಣವೇ ತ್ವಾ. ಈ ವಿಷ್ಣು ಸೂಕ್ತದ ಮೊದಲ ಅನುವಾಕವನ್ನು ತಾವು ಕೇಳ್ತೀರಿ. ಶಿವಂಬಯ್ಯ ಕಳಿತ